ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬೆಂಗಳೂರಿನ ಶಾಂತಿನಗರದಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ನೀವೊಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತಾನೆ. ಈಕೆ ಹೆಸರು ಪ್ರಿಯಾ ಅಂತೇಳಿ, ವಯಸ್ಸು 37ರ ಒಂದು ಪ್ರಾಯ ನಡೀತಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಹುಟ್ಟಿ ಬೆಳೆದಿದ್ದು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿನಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವಳ ಹವ್ಯಾಸ ನೋಡೋದಾದರೆ ಪ್ರತಿದಿನ ಬೆಳಗ್ಗೆ ಹೂವಿಗೆ ನೀರು ಹಾಕುವುದು ಮತ್ತು ಫ್ರೀ ಇದ್ದ ಸಮಯದಲ್ಲಿ ಯಾರಾದರೂ ಸಿಕ್ಕರೆ ಚಾಟಿಂಗ್ ಮಾಡುವುದು ಇವಳ ಒಂದು ಹ್ಯಾಬಿಟ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದರ ಜೊತೆಲಿ ಅವರು ಗಂಡ ಕೂಡ ವರ್ಕ್ ಮಾಡ್ತಿದ್ದಾರೆ. ಅದು ಒಬ್ಬ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅಂದರೆ ಗ್ರಾಫಿಕ್ಸ್ ಡಿಸೈನರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಫ್ರೀ ಇದ್ದಾಗ ಆಲ್ಮೋಸ್ಟ್ ಗಂಡನಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮಾಹಿತಿ ಕೊಡಲು ಕಾರಣ ಹೇಗಿದೆ, ಮಗಳ ಮದುವೆ ಆದರೂ ಅಳಿಯ ಸರಿಯಾಗಿ ನನಗೆ ಮಾಡ್ತಿಲ್ಲ ಅಂತ ಹೇಳಿ ಅವರು ಆಲ್ಮೋಸ್ಟ್ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಅವರ ಅಮ್ಮ ಮತ್ತು ಮಗಳು ಇಬ್ಬರಿಗೂ ಕೂಡ ಆಗ್ತಿರುವಂಥ ಒಂದು ತೊಂದರೆ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ತನ್ನ 37ನೇ ಒಂದು ಪ್ರಾಯ ಆದರೂ ಕೂಡ ತನ್ನ ಮಗಳಿಗೆ ಈ ರೀತಿಯಾದ ಒಂದು ಕಷ್ಟ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬೈಕೆ ನೋಡಿ, ಇಬ್ಬರಿಗೂ ಒಂದೇ ರೀತಿಯಾಗಿ ಚೆನ್ನಾಗಿ ಕೇದು ಸುಖಪಡಿಸುವ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ನಮ್ಮ ಒಂದು ಬ್ರೋಕರ್ ಡೈರೆಕ್ಟ್ ನಂಬರ್ನ ಕೂಡ ಶೇರ್ ಮಾಡ್ತೇವೆ, ಅವರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಬ್ರೋಕರ್ ಅವರ ಒಂದು ಡೀಟೇಲ್ಸ್ ಆಯಿತು, ಇಲ್ಲ ಪ್ರಿಯಾ ಅವರ ಒಂದು ಡೀಟೇಲ್ಸ್ ಆಯಿತು, ಆ ಥರ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ನೀವು ಚಾನಲ್ಗೆ ಜಾಯ್ನಿಂಗ್ ಆದರೆ 100% ನಿಮಗೆ ಒಂದು ಮೋರ್ ಇನ್ಫಾರ್ಮೇಷನ್ನ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಒಂದು ಅಥರೈಸ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಬೇಕಾದಷ್ಟು ಆಸ್ತಿ ಇದೆ, ಆದರೂ ಕೂಡ ಈ ಥರ ಒಂದು ಕಷ್ಟ ಪಡ್ತಿದ್ದೇನೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಮಗಳು ಮಾತ್ರ ಮದುವೆ ಆಗಿ ಬರೀ 8 ತಿಂಗಳು ಆಗಿದೆ. ಅಳಿಯ ಬರೀ ಆಸ್ತಿ ಹೊಡೆಯೋ ಒಂದು ಹುಚ್ಚಲ್ಲಿ ಈಗಿಂದನೇ ನನಗೆ ಅವಳಿಗೆ ತುಂಬಾ ಒಂದು ಕಷ್ಟ ಕೂಡ ಕೊಡ್ತಿದ್ದಾನೆ. ಅದಕ್ಕೆ ಇವಳ ತೂತು ಕೂಡ ಕೇಳ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಜಸ್ಟ್ ಓನ್ಲಿ ಫಾರ್ ಒಂದು ಮಗು ಆಗುವ ತನಕ ಮಾತ್ರ ಮಾಡಿದ್ದಾರೆ, ನಂತರ ತುಂಬಾ ಒಂದು ಕಷ್ಟ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಆ ಒಂದು ಮಗು ಕೂಡ ಆಗ್ತಿರೋದು ಈ ಒಂದು 8 ತಿಂಗಳದ ಬಿಫೋರಲ್ಲೇ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನಗೆ ಮತ್ತು ಅವರಿಗೆ ಮತ್ತು ಬರುವಂಥ ಒಂದು ಗಂಡಿಗೂ ಕೂಡ ನೋಡಿಕೊಂಡು ಆಸ್ತಿ ಕೊಟ್ಟು ಜೊತೆಯಲ್ಲಿ ಇಟ್ಟುಕೊಳ್ಳೋ ಒಂದು ಸಾಮರ್ಥ್ಯ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಕಟ್ಟುಮಸ್ತಾದ ಒಂದು ದೇಹ ಹೊಂದಿರಬೇಕು, ಆ ಒಂದು ಮೈಕಟ್ಟು ಹೊಂದಿರುವಂಥ ಒಬ್ಬ ಪರ್ಸನ್ ಆಗಿದ್ದರೆ, ಮತ್ತು ಅದರ ಜೊತೆಯಲ್ಲಿ ದಪ್ಪ ಗಾತ್ರದ ಒಂದು ಊಟ ಹೊಂದಿರೋ ಒಬ್ಬ ಮಿಂಡ ಯಾರಾದರೂ ಇದ್ದರೆ ಖಂಡಿತವಾಗಲೂ ಒಂದೇ ರೂಮಲ್ಲಿ ನಾವಿಬ್ಬರು ಕೂಡ ಹಾಕ್ಕೊಂಡು ಸುಖ ಪಡಿಸ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಸುಖ ಏನಾದರೂ ಅವರಿಗೆ ಸಿಕ್ಕಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆಲಿ ಜೀವನ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರಿಗೆ ಬೇಕಾಗಿರುವ ಒಬ್ಬ ಹುಡುಗನ ಒಂದು ಲಕ್ಷಣಗಳು. ಹಾಗೆಯೇ ಗ್ರಾಫಿಕ್ ಡಿಸೈನರ್ ಆಗಿ ಏನು ಕೆಲಸ ಮಾಡ್ತಾರಲ್ಲ, ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಈ ರೀತಿಯಾಗಿರುತ್ತೆ. ಗ್ರಾಫಿಕ್ ಡಿಸೈನರ್ಸ್ ಕ್ರಿಯೇಟ್ ಎ ವಿಜುವಲ್ ಕಾನ್ಸೆಪ್ಟ್ಸ್ ಅಂಡ್ ಕಮ್ಯುನಿಕೇಟ್ ವಿತ್ ಇನ್ಫಾರ್ಮೇಷನ್ಸ್. They create everything from the posters and billboards and packaging and logos and marketing materials, and graphic designers use elements such as shapes, colors, typographies and images and more convey ideas of audience ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ರೀತಿಯಾದ ಒಂದು ಕೆಲಸ ಅವರ ಗಂಡ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಕೂಡ ಸ್ವಲ್ಪ ಸಹಾಯ ಮಾಡ್ತಾರೆ. ಮತ್ತು ತನ್ನ ಒಂದು ಗಂಡನಿಂದ ಇಷ್ಟೆಲ್ಲ ಕಷ್ಟ ಕೂಡ ಅನುಭವಿಸುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಇದಿಷ್ಟು ಅವರ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.